Hello guys, welcome back to my channel Arpita Vlogs. Guys, ಇವತ್ತೊಂದು ಬ್ಯೂಟಿಫುಲ್ ವಿಡಿಯೋ ಮಾಡಿದ್ದೀನಿ. ನೀವು ಆ ವಿಡಿಯೋನ ನೋಡಿಲ್ಲ ಅಂದರೆ ಪ್ಲೀಸ್ ನನ್ನದು ವಿಡಿಯೋನ ಫಸ್ಟ್ ಚೆಕ್ ಮಾಡಿಕೊಂಡು ಬನ್ನಿ. ಬಿಕಾಸ್ ನೈಟ್ ಕ್ರೀಮ್ ಬಗ್ಗೆ ರಿವ್ಯೂ ಕೊಟ್ಟಿದ್ದೀನಿ ಆ್ಯಂಡ್ ಈ ಕ್ರೀಮ್ ಬಗ್ಗೆ ಪ್ಲೀಸ್ ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಾದ್ರು ಬೇಕಂದ್ರೆ ಆ ವಿಡಿಯೋನ ಪ್ಲೀಸ್ ಚೆಕ್ ಮಾಡಿ. ಸೂಪರಾಗಿದೆ. ನಾನಂತೂ ಆ ವಿಡಿಯೋನಂತೂ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರು ನೈಟ್ ಕ್ರೀಮ್ ಬಗ್ಗೆ ತಿಳಿಸಿ ಅಂತ. ಆ ನೈಟ್ ಕ್ರೀಮ್ನ ನಾನು ಅಟ್ ದ ಟೈಮ್ಲಿಂದ ನಾನು ಅದನ್ನು ಹಂಗೆ ಪೋಸ್ಟ್ಪೋನ್ ಮಾಡ್ತಾ ಬಂದೆ. ಬಿಕಾಸ್ ನನ್ನ ರಿಸಲ್ಟ್ ತುಂಬ ಇಂಪಾರ್ಟೆಂಟ್ ಇದೆಯಲ್ಲ. ಸೊ ನನಗೆ ರಿಸಲ್ಟ್ ಬಂದಮೇಲೆ ನಾನು ನಿಮಗೆ ಈಸಿಯಾಗಿ ಹೇಳೋಕ್ಕೆ ಈಸಿ ಅಲ್ವಾ. ಸೊ ಹಂಗಾಗಿ ನಾನು ಆ ರಿಸಲ್ಟ್ ಬರೋತ್ತರ ನಿಮಗೆ ಆ ಕ್ರೀಮ್ನ ರಿವೀಲ್ ಮಾಡಿದ್ದೀನಿ. ಅದನ್ನು ವಿಡಿಯೋ ನೋಡ್ಕೊಂಬಂದು ನೆಕ್ಸ್ಟ್ ಈ ವಿಡಿಯೋಗೆ ಬನ್ನಿ. ಆ್ಯಂಡ್ ಇವತ್ತು ನಾನೊಂದು ತೋರಿಸ್ತೀನಿ. ಒಂದು ಪ್ರಾಡಕ್ಟನ್ನು ಆರ್ಡ್ರ್ ಮಾಡಿದ್ದೀನಿ ಆ್ಯಂಡ್ ಫ್ಲಿಪ್ಕಾರ್ಟ್ಲಿಂದ. ಅದು ಏನಿರ್ಬೋದು ಅಂತ ಕ್ಯೂರಿಯಸ್ ಆಗಿದೆಯಾ? ಹಂಗೆ ಇಟ್ಕೊಳ್ಳಿ, ಚೆಕ್ ಮಾಡಿ ನೋಡಿಸ್ತೇನೆ ನಿಮಗೆ. ಗೈಸ್, ಲೆಟ್ಸ್ ಓಪನ್ ದಿಸ್. ಏನಿರ್ಬೋದು? ಎನಿ ಗೆಸಸ್? ಆ್ಯಂಡ್ ನಿಮಗೆ ಗರ್ಲ್ಸ್, ನಿಮಗೆ ತುಂಬಾ ಯೂಸ್ಫುಲ್. ತರ ಏನು ಗೊತ್ತಾ, ಇದು ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್. ತುಂಬ ಜನ ಕೇಳ್ತಿದ್ರು ನಿಮ್ಮ ಹೇರ್ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ನಾವು ಇಂದ್ಲು ವೀಡಿಯೋಸ್ ಎಲ್ಲ ನಾವು ನೋಡಿದ್ದೀವಲ್ಲ, ಅದಕ್ಕೂ ಇದಕ್ಕೂ ತುಂಬ ಹೇರ್ ಟೆಕ್ಸ್ಚರ್ ಆ್ಯಂಡ್ ಲಾಂಗ್ ಲೆಂತ್ ಆ್ಯಂಡ್ ವಾಲ್ಯೂಮ್ ಜಾಸ್ತಿ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಿದ್ರು. ಆ್ಯಂಡ್ ನಾನು ತುಂಬ ಶ್ಯಾಂಪುಗಳು ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ಸ್ವಲ್ಪ ಜಸ್ಟ್ ಮಿನಿಟ್ ನಾನು ಕ್ಯಾಮ್ರಾ ಸೆಟ್ ಮಾಡ್ತೇನೆ. ಆ್ಯಂಡ್ ಗಾಯ್ಸ್, ತುಂಬ ಜನ ಕೇಳೋರು ನನಗೆ, ನನ್ನ ಹಸ್ಬೆಂಡ್ ಆಗ್ತಾ ಇದ್ದಾರೆ, ಡೋಂಟ್ ಮೈಂಡ್. ಬಿಕಾಸ್ ನನಗೆ ಹಿಂಗೆ ಯಾರನ್ನು ಇದ್ದಾಗ ಸ್ವಲ್ಪ ಮಾತಾಡೋದು ಸ್ವಲ್ಪ ಕಷ್ಟ ನನಗೆ. ಸೊ ಹಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಅಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಓಕೆ ಗಾಯ್ಸ್, ಏನು ಗೊತ್ತಾ, ನನ್ನ ಹೇರ್ ಹೆಂಗಿದೆ ಅಂದರೆ ತುಂಬಾ ಬ್ರೇಕೇಜ್ ಜಾಸ್ತಿ. ನನ್ನ ಹೇರ್ ಹೆಂಗಂದರೆ ಲೆಂತ್ ಇರುತ್ತೆ, ಬ್ರೇಕೇಜ್ ಸ್ಪ್ಲಿಟೆನ್ಸ್ ಜಾಸ್ತಿ. ಒಂದು ಹೇರ್ನಲ್ಲಿ ಡಬಲ್ ಸ್ಪಿಟ್ಸ್ ಬರುತ್ತೆ. ಅದಕ್ಕೋಸ್ಕರ ನಂದು ಬೇಗನೆ ಕಟ್ ಆಗುತ್ತೆ, ಹೇರ್ ಕಟ್ಟಾಗಿ ಅದು ರಿಮೂವ್ ಆಗಿಬಿಡುತ್ತೆ. ಆ್ಯಂಡ್ ಶಾಂಪೂಸುಗೂ ನಾನು ತುಂಬ ಯೂಸ್ ಮಾಡಿದ್ದೀನಿ. ಆ್ಯಂಡ್ ರಿಯಾ ಶಾಂಪೂನ ಬಗ್ಗೆಗೂ ನಾನು ರಿವ್ಯೂ ಕೊಟ್ಟಿದ್ದೀನಿ. ಅದು ಸಖತ್ತಾಗಿದೆ. ಬಟ್ ಏನಂದರೆ ಕ್ವೈಟ್ ಕಾಸ್ಟ್ಲಿ ಇದೆ. ಸೊ ಅದಕ್ಕೋಸ್ಕರ ನಾನು ವೀಕ್ಲಿ ಒಂದು 2-3 ಟೈಮ್ ನಾನು ಹೆಡ್ ಬಾತ್ ಮಾಡೋಕ್ಕೋಸ್ಕರ ನನಗೆ ಅದು ಕ್ವಾಂಟಿಟಿ ನನಗೆ ಸರಿ ಹೋಗ್ತಿಲ್ಲ. ನನಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು. ಬಿಕಾಸ್ ಗೊತ್ತಿದೆಯಲ್ಲ, ಇಂಡಿಯನ್ ಈ ಕಡೆಗೆಲ್ಲ ನಮ್ಮ ಟ್ರೆಡಿಷ್ನಲ್ ಗೊತ್ತಿದೆಯಲ್ಲ, ಹಬ್ಬಗಳು, ಹುಣ್ಣಿಮೆಗಳು, ಅಮಾಸೆಗಳು ಬರ್ತಾನೇ ಇರುತ್ತೆ. ನಾವು ಹೆಡ್ ಬಾತ್ ಮಾಡ್ತಾನೇ ಇರಬೇಕು. ಆ್ಯಂಡ್ ನಮ್ಮ ವೆಕೇಷನ್ಸ್ ಇರುತ್ತೆ ಆ್ಯಂಡ್ ಪಾರ್ಟಿ ಫಂಕ್ಷನ್ಸು, ಅಯ್ಯೋ ಕೇಳ್ತೀರಾ, ತುಂಬ ಇರುತ್ತೆ. ನಾವು ಹೆಡ್ ಬಾತ್ ಮಾಡ್ತಾನೇ ಇರ್ತೀವಿ. ಅದೊಂದು ರೊಟೀನ್ ಪಾರ್ಟ್ ಆಫ್ ಲೈಫ್ ಆಗಿಬಿಟ್ಟಿದೆ. ಅವಾಗಿದ್ದಂಗೆ ನಾವು ಆಯಿಲೆಲ್ಲ ಅಪ್ಲೈ ಮಾಡಿ ಒಂದು ವಾರ ಆದಮೇಲೆ ನಾವು ಹೆಡ್ ಬಾತ್ ಮಾಡ್ತೀವಿ ಅನ್ನೋಕ್ಕೆ ಈಗಿಲ್ಲ. ಬಟ್ 1 ವೀಕ್ನಲ್ಲಿ ಒಂದು 2-3 ಟೈಮ್ ಆಗೇ ಬಿಡುತ್ತೆ. ಸೊ ಅದಕ್ಕೋಸ್ಕರ ಶಾಂಪೂ ಕ್ವಾಂಟಿಟಿ ಜಾಸ್ತಿ ಬೇಕು. ಅದಕ್ಕೋಸ್ಕರ ನಾನು ರಿಯಾ ಅವ್ರದ್ದು ಸ್ಕಿಪ್ ಮಾಡಿ ಬೇರೆಯದಕ್ಕೆ ನಾನು ಎಂಟ್ರಿ ಕೊಟ್ಟಿದ್ದೀನಿ. ಬಿಕಾಸ್ ಏನಕ್ಕೆ ಅಂದರೆ ನನಗಂತೂ ಗೈಸ್, ಆ ಶ್ಯಾಂಪು ಬಂತು ಯಾವುದು ಗೊತ್ತಾ, ಬೆಸ್ಟ್ ಶ್ಯಾಂಪು ಅಂತ ಹೇಳ್ತೀನಿ. ನಾನು ತುಂಬ ಪ್ರಾಡಕ್ಟ್ಸ್ ಯೂಸ್ ಮಾಡಿಬಿಟ್ಟಿದ್ದೀನಿ. ಅದರಲ್ಲಿ ನನಗೆ ನನ್ನ ಹೇರ್ ಯಾವ ಥರ ಅಂದರೆ ಸ್ವಲ್ಪ ಒಂಥರ ಕಾಂಬಿನೇಷನ್ ಸ್ಕಿನ್ ಹೆಂಗೋ ನನ್ನ ಹೇರ್ಗೂ ಹಾಗೆ ಆಯಿಲ್ ಅಲ್ಲ, ಒಂದು ಆಯಿಲ್ ಇರಲ್ಲ, ಸಖತ್ತು ಫ್ರೀಝಿ ಆ್ಯಂಡ್ ಡ್ರೈನೆಸ್ ಜಾಸ್ತಿ ನನ್ನ ಹೇರ್. ಸೊ ಅದಕ್ಕೋಸ್ಕರ ನನಗೆ ಬೆಸ್ಟಾಗಿ ಸಿಕ್ಕಿರೋದು. ಆ್ಯಂಡ್ ನನ್ನ ಹೇರ್ ಥರನೇ ನಿಮಗೂ ಇದ್ದರೆ ಪ್ಲೀಸ್ ಯು ಮಸ್ಟ್ ಟ್ರೈ ದಿಸ್ ಪ್ರಾಡಕ್ಟ್, ಲೋರಿಯಲ್ದು. ಆ್ಯಂಡ್ ತುಂಬ ಚೆನ್ನಾಗಿದೆ. ಲೋರಿಯಲ್ದು ಕಾಣಿಸ್ತಿದೆ ಅನಿಸುತ್ತೆ, ಲೋರಿಯಲ್ದವ್ರದ್ದು. ಆ್ಯಂಡ್ ಡ್ರೀಮ್ ಲೆಂತ್ ಅಂತ ಇದೆ, ತುಂಬ ಚೆನ್ನಾಗಿದೆ. ರೀಸ್ಟೋರಿಂಗ್ ಶಾಂಪೂ ಅಂತ ಇದೆ ವಿತ್ ವೆಜಿಟಲ್ ಕೆರಾಟಿನ್ ಆ್ಯಂಡ್ ಕ್ಯಾಸ್ಟ್ರೋಲ್ ಆಯಿಲ್, ಇನ್ಸ್ಟೆಂಟ್ಲಿ ರಿಪೇರ್ ಲೆಂತ್ ಆ್ಯಂಡ್ ಲಾಂಗ್ ಡ್ಯಾಮೇಜಿಂಗ್ ಹೇರ್ ಅಂತ ಇದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದು ಅಮೌಂಟ್ ಬಂದು 419 ಇದೆ. ಆ್ಯಂಡ್ ಇದು ತುಂಬ ದೊಡ್ಡ ಕ್ವಾಂಟಿಟಿ ಇದೆ, 340 ml ಇದೆ.
ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಯಾರಿಗಾದರೂ ಡ್ರೈ ಹೇರ್ಸ್ ಇದ್ದರೆ, ಫ್ರೀಝಿ ಹೇರ್ಸ್ ಇದ್ದರೆ ಪ್ಲೀಸ್ ನೀವು ಇದನ್ನು ಟ್ರೈ ಮಾಡಿ. ಇದ್ರ ಜೊತೆಗೆ ಕಂಡೀಷ್ನರ್ಗೂ ಯೂಸ್ ಮಾಡಬೇಕು. ಬಿಕಾಸ್ ಬರೀ ಹೇರಿಗೆ ಶಾಂಪು ಒಂದೇ ಇಂಪಾರ್ಟೆಂಟ್ ಅಲ್ಲ, ಕಂಡೀಷ್ನರ್ ಆಲ್ಸೋ ಮಸ್ಟ್ ಶುಡ್ ಬಿ. ಫ್ರಿಝಿ ಹೇರ್ ಯಾರಿಗಿರುತ್ತೋ ಕಂಡೀಷ್ನರ್ಗೂ ಅಷ್ಟೇ ಇಂಪಾರ್ಟೆಂಟ್ ಗೈಸ್. ಕಂಡೀಷ್ನರ್ ಇದು ಏನಕ್ಕೆ ಅಂದರೆ 72 ಅವರ್ಸ್ ಮಾಯ್ಶ್ಚರೈಸರ್ ಸೇವಿಂಗ್ ಕಂಡೀಷ್ನರ್ ಅಂತಿದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಡ್ರೈ ಅಂದರೆ ನಮಗೆ ಫ್ರಿಝಿ ಹೇರ್ಸ್ ಅವ್ರಿಗೆ ತುಂಬ ಚೆನ್ನಾಗಿದೆ. ಈ 2 ಪ್ರಾಡಕ್ಟ್ಸು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ. ಈ ಥರ ಲೋರಿಯಲ್ ಅವ್ರದ್ದು ಅಂತ ಹೇಳಿದ್ರೆ ಇದು ಕಂಡೀಷ್ನರ್ ಬಂದು 599, ಅದು ಅಷ್ಟೇ 386 ml ಇದೆ. ಎರಡೂ ನಾನು ಚಿಕ್ಕ ಬಾಟ್ಲಿ ತೊಗೊಂಡು ನಾನು ಟ್ರೈ ಮಾಡಿದೆ. ಈಗ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಬಾಟ್ಲಿನ ಆರ್ಡರ್ ಮಾಡಿಕೊಂಡೆ. ಗೈಸ್, ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂತಂದರೆ ನೀವು ಫ್ಲಿಪ್ಕಾರ್ಟಿಗೆ ಹೋಗಿ ಆರ್ಡ್ರ್ ಮಾಡಿಕೊಂಡು ಚಿಕ್ಕ ಬಾಟ್ಲಿ ತೊಗೊಳ್ಳಿ ಆ್ಯಂಡ್ ಯೂಸ್ ಮಾಡಿ. ಅದು ನಿಮ್ಗೆ ಇಷ್ಟ ಆದರೆ ದೊಡ್ಡ ಬಾಟ್ಲಿ ತೊಗೊಂಡು ಯೂಸ್ ಮಾಡಿ. ತುಂಬಾ ಚೆನ್ನಾಗಿದೆ. ನಂದು ಮಾತ್ರ 10ಗೆ 10 ಅಂತ ಹೇಳ್ತೀನಿ. ಇದು 10ಗೆ 10. ಇದು ಕಂಡೀಷ್ನರ್ ಅಂತೂ 10ಗೆ 100 ಕೊಡ್ತೀನಿ. ಅಷ್ಟು ನಾನು ಬೇರೆ ಕಂಡೀಷ್ನರ್ಸ್ ಎಲ್ಲ ತುಂಬ ಯೂಸ್ ಮಾಡಿದ್ದೀನಿ, ಬಟ್ ನನಗೆ ವರ್ಕೌಟೇ ಆಗಿಲ್ಲ. ಇದು ಮಾತ್ರ ಭಾಳ ಚೆನ್ನಾಗಿದೆ. ಹೇರ್ಸ್ ಅಂದರೆ ನಾವು ಕಂಡೀಷ್ನರ್ ಹಚ್ಚಿದ ತಕ್ಷಣ ಹೇರ್ಸ್ ಎಲ್ಲ ತುಂಬ ಚೆನ್ನಾಗಿ, ಅಂದರೆ ನಮ್ಮದು ವೆಟ್ ಇರುತ್ತಲ್ಲ ಹೇರ್, ಅದರಲ್ಲಿ ಕಂಡೀಷ್ನರ್ ಹಚ್ತೀವಲ್ಲ, ನನ್ನ ಹೇರ್ ತುಂಬಾ ರಿಮೂವ್ ಆಗೋದು. ಇದು ಹಾಗಿಲ್ಲ. ನಾನು ವೆಟ್ನಲ್ಲೇ ಹಚ್ಚಿದ ತಕ್ಷಣವೂ ಹೇರ್ ರಿಮೂವ್ ಆಗೋಲ್ಲ. ಆ್ಯಂಡ್ ನನ್ನ ಹೇರ್ ತುಂಬಾ ಸ್ಮೂತ್ನಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಹೇರ್ಸ್ ಹತ್ತು ತುಂಬ ಲೆಂತಿಯಾಗಿ ಚೆನ್ನಾಗಿ ಬೆಳೆದಿದೆ. ನಾನು ಅದಕ್ಕೋಸ್ಕರ ನಿಮಗೆ ಇದನ್ನು ಹೇಳ್ತಾ ಇರೋದು. ಗ್ಯಾಸ್, ಇಫ್ ಯು ವಾಂಟ್ ದೀಸ್ ಪ್ರಾಡಕ್ಟ್ಸ್, ಲೋರಿಯಲ್ ಅವ್ರದ್ದು 2 ಲೋರಿಯಲ್ದೆ. ಅದರಲ್ಲಿ ಒಂದು ಆರೆಂಜ್ ಒಂದು ಪರ್ಪಲ್ ಕಂಡೀಷನ್ ಒಂದು. ಇದು ಫ್ಲಿಪ್ಕಾರ್ಟ್ನಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ. ಯು ಮಸ್ಟ್ ಟ್ರೈ ದಿಸ್ ಪ್ರಾಡಕ್ಟ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್. ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಗೈಸ್, ಗುಡ್ ನೈಟ್.